ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ನಾನು ಇವತ್ತು ಅಣಬೆ ಸಾರನ್ನ ಪ್ರಿಪೇರ್ ಮಾಡ್ತಿದ್ದೀನಿ. ಹಳೆ ಕಾಲದಲ್ಲಿ ಮಾಡ್ತಿದ್ದಂತಹ ರುಚಿಯಾದಂತಹ ಅಣಬೆ ಸಾಂಬಾರು ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಮೊದಲಿಗೆ ನನ್ನ ವಿಡಿಯೋ ನೋಡ್ತಿರೋದ್ರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವಾಗ ಅಣಬೆ ಸಾರನ್ನ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ನೋಡಿ, ನೀವು ಅಣಬೆ ಸಾರನ್ನ ಮಾಡೋ ಮುಂಚೆ ಅಣಬೆನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಮೊದಲು ಈ ಥರ ಇದು ಬಂದು ನ್ಯಾಚುರಲ್ ಆಗಿ ಸಿಗುವಂತಹ ಅಣಬೆ ಅಲ್ಲ, ಈ ಆರ್ಟಿಫಿಷಿಯಲ್ ಆಗಿ ಬೆಳೆಸ್ತಾರಲ್ಲ ಆ ಅಣಬೆ. ಸೊ ಅದರಿಂದ ನೀಟಾಗಿ ಒರೆಸ್ಕೊಳ್ಳಿ. ಒರೆಸಿದ ನಂತರ ನೀವು ಬೇಯ್ಲಿಕ್ಕೆ ಹಾಕೋ 2 ನಿಮಿಷದ ಮುಂಚೆ ನೀರಿನಲ್ಲಿ ಹಾಕಿ ತೊಳ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಮಶ್ರೂಮು ನೀರು ಬಿಟ್ಕೊಬಿಡುತ್ತೆ. ಅದರಿಂದ ಈ ಥರ ಬಟ್ಟೆನಲ್ಲಿ ಫಸ್ಟೇ ಒರೆಸ್ಕೊಂಡು ಆಮೇಲೆ ನೀರಿಗೆ ಸೇರಿಸಿ ಮಶ್ರೂಮ್ನ. ಹಾಗೆ ಮಸಾಲ ರೆಡಿ ಮಾಡ್ಕೊಳ್ಳೋಕೆ ಬೇಕಾದಂತಹ ಐಟಮ್ಸ್ ಬಂದು 10 ರಿಂದ 11 ಒಣಮೆಣಸಿನಕಾಯಿ ತಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಕಡಲೆ, 1/2 ಟೇಬಲ್ ಸ್ಪೂನ್ ಗಸಗಸೆ, ಚಿಕ್ಕದಾಗಿ ಕಟ್ ಮಾಡಿರುವಂತಹ ಹಸಿ ಶುಂಠಿನ ತಗೊಂಡಿದ್ದೀನಿ. ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ, ಅರ್ಧ ಟೇಬಲ್ ಸ್ಪೂನ್ ಸೋಂಪು ಕಾಳು, 2 ಪೀಸ್ ಚಕ್ಕೆ, 4 ಪೀಸ್ ಲವಂಗ, ಹಾಗೆ ದಪ್ಪದಾದಂತಹ 1 ಈರುಳ್ಳಿ, ಅದ್ರ ಜೊತೆಗೆ ಮೀಡಿಯಂ ಸೈಜಿನ 1 ಟೊಮೊಟೊ ತಗೊಂಡಿದ್ದೀನಿ. ಇದಿಷ್ಟನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ. ಆಯಿಲ್ ಕಾದಿದೆ, ಇವಾಗ ಇಷ್ಟನ್ನು ಸೇರಿಸಿ ಹುರ್ಕೊಳ್ಳೋಣ. ನೀವೇನಾದರೂ ಮಸಾಲಾನ ಪ್ರಿಫರ್ ಮಾಡಲ್ಲ ಅನ್ನೋರಿದ್ರೆ ಇಲ್ಲಿ ಬೇಕಿದ್ರೆ ನೀವು ಗಸಗಸೆ ಸ್ಕಿಪ್ ಮಾಡ್ಕೊಬಹುದು. ಇದಿಷ್ಟು ಆಯಿಲಲ್ಲಿ ಹುರ್ಕೊಳ್ಳೋಣ. ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಮಸಾಲಾನ ರೆಡಿ ಮಾಡ್ಕೋಬೇಕು, ಅದನ್ನು ರೆಡಿ ಮಾಡ್ಕೊಳ್ಳೋಣ. ಮಸಾಲ ಫ್ರೈ ಆಗ್ತಾ ಇರಲಿ. ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸಿದ್ದೀನಿ ನಾನು ಮಿಕ್ಸಿ ಜಾರಿಗೆ. ನೋಡಿ, 1 ಬೌಲಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ. ಇವಾಗ ಇದಕ್ಕೆ 2.5 ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸೋಣ. ಚಿಲ್ಲಿ ಪೌಡರ್ ಇಲ್ಲಿ ಸೇರಿಸೋ ಅಗತ್ಯ ಇಲ್ಲ, ಯಾಕೆ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಮೆಣಸಿನಕಾಯಿನ ಆ್ಯಡ್ ಮಾಡಿರೋದ್ರಿಂದ. ನೋಡಿ, ಇಲ್ಲಿ 2.5 ಸ್ಪೂನ್ ಧನಿಯಾ ಪೌಡರ್ನ ಸೇರಿಸಿದ್ದೀನಿ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಈಗ ಹುರಿದಿಟ್ಕೊಂಡಿರುವಂತಹ ಮಸಾಲಾನು ಕೂಡ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಅದೇ ಬಾಣಲಿಗೆ 2 ಟೇಬಲ್ ಸ್ಪೂನ್ ಆಯಿಲ್ನ ಸೇರಿಸ್ಕೊಂಡು ಸ್ವಲ್ಪ ಸಾಸಿವೆನ ಹಾಕಿ, ಸಾಸಿವೆ ಸಿಡಿದ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿ, ಹಾಗೆ ಅದ್ರ ಜೊತೆಗೆ ಪುದೀನ ಸೊಪ್ಪು ಏನಾದರೂ ಇದ್ದರೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಈ ಟೈಮಲ್ಲಿ ಸೇರಿಸಿ. ಇವಾಗ ನೋಡಿ, ನಾನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮಶ್ರೂಮ್ನ. ನೀಟಾಗಿ ವಾಟರಲ್ಲೂ ಕೂಡ ವಾಶ್ ಮಾಡ್ಕೊಂಡಿದ್ದೀನಿ. ಈ ಟೈಮ್ನಲ್ಲಿ ಇವಾಗ ಮಶ್ರೂಮ್ನ ಸೇರಿಸೋಣ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸಿ ಹುರ್ಕೊಳ್ಳಿ. ಇವಾಗ ನೋಡಿ, ನಾನು ಈ ಥರ ಫೈನ್ ಪೇಸ್ಟ್ ಆಗಿ ಮಾಡ್ಕೊಂಡಿದ್ದೀನಿ ಮಸಾಲಾನ. ಸೊ ಈ ಮಸಾಲಾನ ಮಶ್ರೂಮ್ ಜೊತೆಗೆ ಸೇರಿಸೋಣ. ಈ ಥರ ಮಸಾಲೆ ಜೊತೆಗೂ ಕೂಡ ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ನೀವು ಈ ಥರ ಮಸಾಲಾನ ಹುರ್ಕೊಳ್ಳೋದ್ರಿಂದ. ಇವಾಗ ನೋಡಿ, ನೀರು ರಿಕ್ವೈರ್ಮೆಂಟ್ ನೋಡಿಕೊಂಡು ನೀರನ್ನ ಕೂಡ ಸೇರಿಸ್ಕೊಳ್ಳಿ. ಸ್ವಲ್ಪ ತಿಕ್ಕಾಗಿದ್ರೆ ಸಾಂಬಾರು ಟೇಸ್ಟಿಯಾಗಿರುತ್ತೆ, ತುಂಬ ನೀರಿದ್ರೆ ಚೆನ್ನಾಗಿರಲ್ಲ. ನೋಡಿ, ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ. ಹಾಗೆ ಸಾಂಬಾರು ಕೂಡ ಕುದಿಯೋಕೆ ಸ್ಟಾರ್ಟ್ ಆಗಿದೆ. ಇವಾಗ ಇದಕ್ಕೆ ಕಲ್ಲುಪ್ಪನ್ನ ಸೇರಿಸ್ಕೊಳ್ಳೋಣ. ನೋಡಿ, ಈ ಕನ್ಸಿಸ್ಟೆನ್ಸಿಲಿದ್ರೆ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನೂ ಬೇಕಿದ್ರೆ ನೀರನ್ನ ಆ್ಯಡ್ ಮಾಡ್ಕೊಬಹುದು. ನಮ್ಮನೇಲಿ ಸ್ವಲ್ಪ ತಿಕ್ಕಾಗಿರೋ ಗ್ರೇವಿ ಟೈಪ್ ಇರೋ ಸಾಂಬಾರನ್ನ ತುಂಬ ಲೈಕ್ ಮಾಡ್ತಾರೆ, ಅದರಿಂದ ನಾನು ಸ್ವಲ್ಪ ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತ ಅಂದರೂ ಕೂಡ ನೀವು ಆ್ಯಡ್ ಮಾಡ್ಕೊಬಹುದು. ನೋಡಿ ಫ್ರೆಂಡ್ಸ್, ಯಾವ ಥರ ಬಂದಿದೆ ಸಾಂಬಾರು ಅಂತ ಹೇಳ್ಬಿಟ್ಟು. ನೋಡಿ, ತುಂಬಾ ಚೆನ್ನಾಗಿದೆ. ಸ್ಮೆಲ್ ಅಂತೂ ನೀವು ಪುದೀನಾನ ಆ್ಯಡ್ ಮಾಡಿರೋದ್ರಿಂದ ಅದೇ ಡಿಫ್ರೆಂಟ್ ಫ್ರಾಗ್ರೆನ್ಸೇ ಕೊಡ್ತಿದೆ ಸಾಂಬಾರಿಗೆ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಸಾಂಬಾರು ಅಂತ. ರುಚಿನೂ ಕೂಡ ಅಷ್ಟೇ ತುಂಬಾ ಟೇಸ್ಟಿಯಾಗಿ ಬಂದಿದೆ. ನಿಮ್ಮನೆಯಲ್ಲೂ ಕೂಡ ಒಂದ್ಸಾರಿ ಟ್ರೈ ಮಾಡಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಕುಕಿಂಗ್ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.